ವರ್ಷದಿಂದ ಒಳ್ಳೆಯ ಆಕಳಿಗೆ ನಾವು 1 ತೊಲಿ ಬಂಗಾರ ಕೊಡ್ತೀವಿ. BID ಅಸೋಸಿಯೇಷನ್ದವರು ಅವರು 1 ತೊಲಿ ಕೊಡ್ತಾರೆ. DCC ಬ್ಯಾಂಕ್ ಬಿಜಾಪುರ ಅವರು 1 ತೊಲಿ ಕೊಡ್ತಾರೆ. ಮರ್ಚೆಂಟ್ ಅಸೋಸಿಯೇಷನ್ದವ್ರು ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರಲಿಲ್ಲ. ಬಂದಂಥ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ನಮ್ಮ ತೋಸ್ನಿಯವರವರು 12ನೇ ತಾರೀಕಿಗೆ ಯಾರು ಪುತ್ತೂರು ಸಾವಳಗಿ ಬಾಂಡ್ ರೈತರು, ಅಲ್ಲಿಂದ 13ನೇ ತಾರೀಕಿಗೆ ಅನಿಲ್ ಅವಳೆ ಭಗೀರಥ ಡೆವಲಪರ್ಸ್ ಅವರು ಮುಂಡೇಕಾರ್ ಅವರು 15ನೇ ತಾರೀಕಿಗೆ ನಮ್ಮ 15ನೇ ತಾರೀಕಿಗೆ ನಮ್ಮ ಗುರುಗಚ್ಚಿ ಸಿದ್ದೇಶ್ವರ ನಿರ್ದೇಶಕರು ಮತ್ತು ಛಾತ್ರ ಸಮಿತಿ ಅಧ್ಯಕ್ಷರು. ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂಥ ಒಂದು ಯಾತ್ರಾ ಕಮಿಟಿಯವರು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡ ಇಳಿಸೋದು ಅಂತೇಳಿ ಮರಾಠಿಯೊಳಗೆ ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ, ನಂದಿಗೋಲ್ದು ಎಲ್ಲ ಅಲಂಕಾರ ತಂದು ಮತ್ತೆ ಅದರ ಸ್ಥಾನಕ್ಕೆ ಉಂಟಾಯಿಸುವಂಥದ್ದು ಒಂದು ಕಾರ್ಯಕ್ರಮ. ಅವತ್ತು ಸುಮಾರು ಒಂದು 80,000 ಮಂದಿ ಏನು ಪ್ರಸಾದ ತಗೋತಾರೆ. ಅದರದ್ದು ನಮ್ಮ ಸಾಹೇಬಣ್ಣ ಬೋಯಿಯವರು ಮಹಾದಾನಿಗಳು ಬಿಜಾಪುರದ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅದರಿಂದ ಒಂದು ದಿವಸದ ಪ್ರಸಾದ ಅಂದರೂ ಕಡಿಮೆ ಇಲ್ಲ, ಸುಮಾರು 3-4 ಲಕ್ಷ ರೂಪಾಯಿದಷ್ಟು ಪ್ರಸಾದ ಆಗ್ತದೆ. ಅಂದರೆ ಈ ಜಾತ್ರೆಗೆ ಒಂದು ಮೊದಲ ಪದ್ಧತಿ ಇರಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲೋ ಅಂತ ಅನಿಸ್ತಿತ್ತು. ಈಗ ಎಲ್ಲರೂ ಇವತ್ತು ಪ್ರಸಾದದ ಸಲುವಾಗಿ ನಾವು ಪುಟ್ಟಿ ಕೊಡಿಸ್ಬೇಕು ಹೇಳಿ ಮಾಡ್ತಾ ಇದ್ದಾರೆ. ಅವೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಅಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು pre-KGದಿಂದ ನಾವು 10th ಡಿಗ್ರಿ ಕಾಲೇಜು, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾಯಿದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗೋದು. ಸಿದ್ದಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಮಾಡಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ವ್ಯಾಲ್ಯೂಷನ್ ಅವಾಗ 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ಮದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು, ಇವತ್ತು ದೊಡ್ಡದಾದಂಥ ಗೋಶಾಲೆ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆ ಇಲ್ಲ. ನೋಡಿ 1,500 ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲನೂ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳು ಮತ್ತು ನಮ್ಮ 3,000 ಮಠ ಸ್ವಾಮಿಗಳನ್ನು ಅವರ ಪವಿತ್ರ ಹಸ್ತಗಳಿಂದ ಇದನ್ನು ಪ್ರಾರಂಭ ಮಾಡಿದ್ದು ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದದ ವ್ಯವಸ್ಥೆ ಮಾಡಿದ್ವಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ, ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಇದು ಮಕ್ಕಳಿದ್ರೂ ಕೆಲವೊಂದು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕರು ಪಾಪ ಬಂದು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ 100-150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪಗಳು ಬರ್ತಾರೆ. ಒಳ್ಳೆಯ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸಿದ ಕುಟುಂಬದವ್ರೆ. ಆ ದುರ್ದೈವ ಅಂದ್ರೆ ಈಗ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರೆ. ನಾವೆಲ್ಲ ಆಡಳಿತ ಮಂಡಳಿಯವ್ರು ಹೇಳ್ತಿರ್ತಾರೆ, ಇಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಭಾಳ
ಮನೆಯಲ್ಲಿ ಸರಿಯಾಗಿ ಒಬ್ಬರು ಆಗ್ಬೇಕನ್ನೋಂಥದ್ದು ಇದು ವಾಸ್ತವಿಕವಾದ ಸತ್ಯ ಸಂಗತಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ಇದೇನೋ ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತದೆ. ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಇರಲಿಲ್ಲ. ನಮ್ಮ ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಹೋಗೋ ಮುಂದೆ ಸ್ನಾನ ಮಾಡಿ ಉಪ್ಪಿಟ್ಟು ಯಾವುದೋ ಒಂದು ಚಹಾನೋ ಕೊಟ್ಟು ಅವ್ರೂ ನಾವು ವ್ಯವಸ್ಥೆ ಮಾಡಬೇಕು. ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರೇ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಮ್ಮ ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ಗರ್ತರಿಗೆ ಬಾಗಮ್ಗೆ ಹೋಗೋರು ಬರ್ತಾರೆ, ಗುಡಾಪುರ ದಾನಮದೇವಿಗೆ ಹೋಗೋರು ಬರ್ತಾರೆ. ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿ ಯಾರು ಬಂದ್ರೂ ಸಹ ಅಲ್ಲಿಯೂ ಸುಮಾರು 1,000 ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಮ್ಮ ಸದಸ್ಯರಿಗೆ ಅತಿಥಿ ಗೃಹ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ 1 ವರ್ಷದಿಂದ 1 ವರ್ಷ ಆಯ್ತು. ಇದು ಒಂದು 6 ತಿಂಗಳಾಯಿತು. ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸೋರು ಒಂದು 5,100 ರೂಪಾಯಿ ಕೊಡ್ತಾರೆ, 11,000 ರೂಪಾಯಿ ಕೊಡ್ತಾರೆ. ಅವ್ರು ಊಟ ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿಕರಿಗೂ ಊಟ ಮಾಡ್ತಾರೆ. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ. ಅವರು ತಮಗೇನು ಸಾಧ್ಯ ಆದಷ್ಟು ಕಾಣಿಕೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆಯಾಗಿತ್ತು ಇದೊಂದು ಕಮರ್ಷಿಯಲು. ಇವ್ರು ಬರಕತ್ತವನು ಏನು ಮಾಡ್ತಾರೆ, ಬರೀ ಊರದ ಕಟ್ಟಿಗಳು ಒಂದು ಕೊಡೋರೆ 5 ರೂಪಾಯಿ ಪಟ್ಟಿ ಕೊಡ್ತಿದ್ರು. ಅದು 5 ರೂಪಾಯಿ ಪಟ್ಟಿ ಅಂತದಂದ್ರೆ ಅದು ಬ್ರ್ಯಾಂಡೇ ಇದು ಹಚ್ಚಿತ್ತು. ಹಾಗೆ ಅರ್ದಿತ್ತು ನಡ್ಬಾರ್ದು ಅವನಿಗೆ ಭಾಳ ಕಾಯ್ದೆ ಕೇಳ್ತಿದ್ದ. 100 ಕೊಟ್ಟು ನಾವು ಸಾರು ಕೊಟ್ಟು ಮಾತಾಡ್ತಿದ್ದಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ದಿಲ್ಲ. ಕಾನೂನು ಕೇಳಬೇಕಾದ್ರು ಈ ಎಲ್ಲ ರೂಪಾಯಿ ಏನು ಮಾಡ್ತೀರಿ, ಏನು ಮಾಡ್ತೀವಿ ಜನರಿಗೆ ಕೊಯ್ಕೊಳಕ್ಕೆ ಇದೇನು ಯಾರು ಡೈರೆಕ್ಟ್ರುಗಳು ಕಮಿಷನ್ ಹೊಡಿದಿಲ್ಲ ಕೊಡೋದಿಲ್ಲ. ಅದಕ್ಕೆ ನಾನು ಯಾಕೆ ಹೇಳ್ತೇನೆ ಅಂದರೆ ಮಾಧ್ಯಮದವ್ರಿಗೆ ಇದು ಎಲ್ಲನೂ ಕಲ್ಪನೆ ಇಲ್ಲ. ಅನೇಕ ಸಲ ಇಲ್ಲಿ ನಿಮಗೂ ಯಾರ್ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಸಾಲ ಮಕ್ಕಳು ಬರ್ಲಾಕತ್ತಾರೆ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇತ್ತು. ನಾವು ಇಲ್ಲಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಗೋಶಾಲೆದಾಗ ಇಲ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ಗೋಶಾಲೆಗೂ ಇರ್ಬೋದು. ಇವತ್ತು ಜ್ಞಾನ ಯೋಗಾಶ್ರಮದ ಗುರುವಂದನ ಕಾರ್ಯಕ್ರಮ ಆಗ್ತದೆ. ಅವಾಗೂ ನಾವು ಇರ್ಲಿಕ್ಕೆ ಅಂದರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲ ದಾನಿಗಳು ಫೋಟೋ ಹಾಕಿದ್ದೀವಿ. ಇವರೆಲ್ಲ 1 ಲಕ್ಷ 1,000 ರೂಪಾಯಿ 2 ಲಕ್ಷ ಕೊಡ್ತಾರೆ. ಎಲ್ಲ ತಂದೆ ತಾಯಿಗಳು ಒಂದು ಸ್ಮರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ಸುಮಾರು ಅದರಿಂದ ಒಂದು 2 ಕೋಟಿ ರೂಪಾಯಿ ಇದಕ್ಕೆ ನಮಗೆ ಸಂಗ್ರಹ ಆಗಿದೆ. ಸ್ವಲ್ಪ ಅಪಲಕ್ಷ ಮಾಡಿದ್ದೀವಿ. ಅದರಿಂದ ಒಂದು 2 ಕೋಟಿ 1.5 ಕೋಟಿ ಮಾಡಿ ಕಡೆ ಮಾಡಿದ್ದೀವಿ. ಇದೆಲ್ಲ ಉಪಯೋಗ ವಿಜಯಪುರಕ್ಕೂ ಜನ ವಿಜಯಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳು ನಮ್ಗೆ ಇರ್ಲಿಕ್ಕೆ ಅನುಕೂಲ ಐತಪ್ಪ ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ. ನೀವು ಸಹ ಈ ಜಾತ್ರೆಯಲ್ಲಿ ಎಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೇನು ಮತ್ತು ಕಾರ್ಯಕ್ರಮ ಬಂದಾಗಿದೆ. ಲಕ್ಷಾಂತರ ಜನ ಸೇರ್ತಿದ್ರು. ಆದರೆ ಸ್ಟೇಡಿಯಂನಲ್ಲಿ ಎಲ್ಲ ಹೊಸ ಕ್ರೀಡಾ ಅಂಗಡಿಗಳು ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗಲಾಗಬೇಕು. ಸುಮ್ಮನೆ ಇಲ್ಲಿ ನಮ್ಮ ಟೋರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತಾಯಿದ್ವಿ. ಮುಂದಿನ ದಿವಸಗಳಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದೊಂದು ಏನು ಮೆರಗಿದೆ ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿಗಳು ಕರ್ಕೊಂಡು ಬಂದು ಬಾಡಿಗೆ ಜನ ಬಂದಾಗ ಸ್ವಯಂ ಪ್ರೇರಣೆ ಬರ್ತಿತ್ತು, ಪುಕ್ಷೇಟ್ ಬರ್ತಿತ್ತು. ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದಾಗಿದ್ದರಿಂದ ತೊಂದರೆ ಆಗಿದೆ. ದನಗಳ ಜಾತ್ರೆಯನ್ನು ಭಾಳ ಮಂದಾಗಿ ಮತ್ತೇನು ಒಳ್ಳೆಯ ಕಾಲ ಯಾವಾಗ ಬರ್ತದೆ ಹೋಗೋಣ. ಅದಕ್ಕೆ ನೀವೆಲ್ಲರ ಈ ಜಾತ್ರೆಗೆ ಸಹಕಾರ ಕರ್ಕೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ತಾರೆ.